ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ, ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಟಿಫಿನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಬಿಳಿ ಹೋಳಿಗೆ ಮತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ. ಇವತ್ತಿನ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಬಿಳಿ ಹೋಳಿಗೆಗೆ ಮೊದಲಿಗೆ ಹಿಟ್ಟು ಕಲಸಿಟ್ಕೊಳ್ಳೋಣ. ಕಣಕ ಅಂತಾರಲ್ಲ ಹಾಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಹಾಕೋಬೇಕು, ಮತ್ತು ಒಳಗಡೆ ಹಾಕಿ ಹಿಟ್ಟು ಫಿಲ್ ಮಾಡ್ತೀವಲ್ಲ ಅದಕ್ಕೂ ಹಾಕೋಬೇಕು. ನೋಡಿ ಹಾಕೊಳ್ಳಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಹೋಳಿಗೆ ಹಿಟ್ಟು ಕಲಿಸ್ಕೊತೀವಲ್ವ ಅದೇ ಥರನೇ ಕಲಿಸ್ಕೋಬೇಕಿದು. ತೀರಾ ಗಟ್ಟಿನೂ ಮಾಡ್ಕೋಬಾರ್ದು, ಹಾಗಾದರೆ ತೆಳ್ಳಗೂ ಮಾಡ್ಕೋಬಾರ್ದು, ಚೆನ್ನಾಗಿ ಬರೋದಿಲ್ಲ ಬಿಳಿ ಹೋಳಿಗೆ. ಮೊದಲಿಗೆ ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡು ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಿಳಿ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಅದಕ್ಕೆ ಯಾವ ಪಲ್ಯ ಬೇಕಾದ್ರೂ ಮಾಡ್ಕೋಬೋದು. ಖಾರವಾಗಿ ಚೆನ್ನಾಗಿರುತ್ತೆ. ಚಟ್ನಿಗಳು ಮಾಡ್ಕೋಬೋದು ಅಥವಾ ಪಲ್ಯಗಳು ಮಾಡ್ಕೋಬೋದು. ಬದನೆಕಾಯಿ ಎಣ್ಗಾಯಿನೂ ಇದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬದನೆಕಾಯಿ ಎಣ್ಗಾಯಿ ಮತ್ತು ಇದು ಚಿಕ್ಕಿತ್ತು ಕ್ಯಾಪ್ಸಿಕಮ್ದು ಎಣ್ಗಾಯಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕಿದೆ ಹಿಟ್ಟು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಈ ಥರ ತೀರಾ ಸ್ಮೂತು ಅಲ್ಲ, ಅಂತ ಗಟ್ಟಿನೂ ಅಲ್ಲ, ಈ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು. ನೋಡಿ, ಈ ಥರ ಚೆನ್ನಾಗಿ ನಾದಬೇಕಿಟ್ಟು ಮತ್ತೆ ಮಾಡುವಾಗ ಮತ್ತೆ ನಾದ್ಕೊಳ್ಳೋಣ. ಈಗ ಇಷ್ಟು ನಾದಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ. ನೋಡಿ, ಇದನ್ನು ಎಣ್ಣೆ ಕೈ ಮಾಡಿ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇಟ್ಬಿಡೋಣ. ಈಗ ನೆಕ್ಸ್ಟು ಬಿಳಿ ಹೋಳಿಗೆ ಮಾಡೋದಕ್ಕೆ ಹೂರಣ ಮಾಡ್ಕೊಳ್ಳೋಣ. ಬಿಳಿ ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ಹಿಟ್ಟು ತೊಗೊತಿದ್ದೀನಿ. 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ನೀರು ಕರೆಕ್ಟಾಗಿ ಆಗುತ್ತೆ, ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ನೋಡಿ, ಬಾಣಲಿ ಕಾಯ್ಕಿಟ್ಟಿದ್ದೀನಿ. ಇದಕ್ಕೆ ನಾನು 2 ಲೋಟ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕುದಿಬೇಕು. ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಿಟ್ಟಲ್ಲೂ ಸ್ವಲ್ಪ ಹಾಕಿದ್ದೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪಾದರೆ ಚೆನ್ನಾಗಿರಲ್ಲ ಬಿಳಿ ಹೋಳಿಗೆ. ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರೆಲ್ಲ. ನೋಡಿ, ಈಗ ನೀರು ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಿಟ್ಟು ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಜೀರಿಗೆ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು. ನಾನೇನು ಹಾಕ್ತಾಯಿಲ್ಲ, ಪ್ಲೈನಾಗಿ ಮಾಡ್ತಾಯಿದ್ದೀನಿ. ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಮೆಣಸಿನ್ಕಾಯಿ ಎಲ್ಲ ಹಾಕಿದಾಗ ಹೋಳಿಗೆ ತಟ್ಟುವಾಗ ಅದು ಕಿತ್ತೋದಂಗೆ ಆಗಿಬಿಡುತ್ತೆ ಅಂತ ನಾನು ಹಾಕಲ್ಲ. ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದನ್ನು. ನೋಡಿ, ಈಗ ನೀರು ಕುದೀತಾ ಇದೆ. ನೋಡಿ, ಮೊದಲು 1 ಕಪ್ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಕಪ್ ಹಾಕ್ತಾಯಿದ್ದೀನಿ. ಟೋಟಲು 2 ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು. ಇದು ಹೀಗೇ 1 ಸೆಕೆಂಡ್ ಕುದಿಬೇಕು. ಇದು ಸ್ವಲ್ಪ 1-2 ನಿಮಿಷ ಕುದ ನಂತರ ಅದನ್ನು ಕಲಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದನ್ನು 1 ಸೆಕೆಂಡ್ ಕುದಿಸ್ಕೊಳ್ಳೋಣ. ನಾವು ಈ ಮುದ್ದೆ ಎಲ್ಲ ಮಾಡ್ಕೊತೀವಲ್ವ ಅದೇ ಥರನೇ ಇದು 1-2 ನಿಮಿಷ ಕುದಿಬೇಕಿದು. ಮುದ್ದೆ ಹಿಟ್ಟೆಲ್ಲ ಕುದಿಸ್ತೀವಲ್ಲ ಆ ಥರ 1-2 ಸೆಕೆಂಡ್ ಕುದ್ರೆ ಸಾಕಾಗುತ್ತೆ ಇದು. ಬಿಳಿ ಹೋಳಿಗೆಗೆ ಮಾವಿನ ಸೀಸನಲ್ಲಿ ಸಿಕ್ಕಣೆ ಎಲ್ಲ ಮಾಡ್ತಾರಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಅಥವಾ ಕಾಯಿ ಹಾಲೂ ಚೆನ್ನಾಗಿರುತ್ತೆ. ಇದನ್ನು ಬೆಳಗ್ಗೆ ಟಿಫನ್ಗಾರು ಮಾಡ್ಕೋಬೋದು, ಅಥವಾ ರಾತ್ರಿ ಊಟಕ್ಕಾದರೂ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಬೋದು. ಇದು ತುಂಬ ಹೊತ್ತೇನು ಲೇಟ್ ಆಗೋದಿಲ್ಲ. ಈಗ ನೋಡಿ, ಇದು ಕುದ್ದಿದೆ. ಈಗ ಫ್ಲೇಮ್ ಪೂರ್ತಿ ಕಡಿಮೆ ಮಾಡಿ ಇದನ್ನು ನಿಧಾನವಾಗಿ ಕಲಿಸ್ಕೊಳ್ಳೋಣ. ಗಂಟಾದರೂ ಪರವಾಗಿಲ್ಲ, ಆಮೇಲೆ ನಾದ್ಕೋತೀವಲ್ವ ಸರಿ ಹೋಗುತ್ತೆ. ಏನು ಇದು ಗಂಟಾಯ್ತಲ್ಲ ಅಂತ ಗಾಬರಿ ಪಟ್ಕೊಳ್ಳೋದೇನು ಬೇಕಿಲ್ಲ. ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಹದ, ಈಗಲೇ ಎಷ್ಟು ಕರೆಕ್ಟ್ ಹದ ಬಂದಿದೆ ಅಂತ. ಈ ಥರ 1-2 ನಿಮಿಷ ಒಲೆ ಮೇಲೇ, ಸ್ಟವ್ ಆಫ್ ಮಾಡ್ಕೋಬಾರ್ದು, ಒಲೆ ಮೇಲೇ ಈ ಥರ ಕಲಿಸ್ಕೊಂಡು 2 ನಿಮಿಷ ಬಿಡಬೇಕು. ಇದು ಚೆನ್ನಾಗಿ ಹಿಟ್ಟು ಏನು ಸಣ್ಣ ಫ್ಲೇಮಲ್ಲೇ ಇದು ಬೇಯಬೇಕು ಹಿಟ್ಟು. ಇದು ಸ್ವಲ್ಪ ನೋಡಿ ಕರೆಕ್ಟಾಗಿ ಬಂದಿದೆ. ನೀರು ಸ್ವಲ್ಪನೂ ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಇದನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಸೀದ್ಸ್ಕೋಬಾರ್ದು. ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಸೀದ್ರೆ ಒಂಥರ ಚೆನ್ನಾಗಿರಲ್ಲ ಸ್ಮೆಲ್ಲು. ನೋಡಿ, ಕರೆಕ್ಟಾಗಿ ಆಗಿದೆ ಇದೀಗ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 5 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಪ್ಲೇಟ್ ಮುಚ್ಚಿಬಿಟ್ಟು ಹಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಹಿಟ್ಟು ನೆನೆಯೋಕೆ ಇಟ್ಟಿದ್ದೀನಿ. ಹಾಗೆಯೇ
ಅಕ್ಕಿ ಹಿಟ್ಟಿದು ಹೂರಣನೂ ಸ್ವಲ್ಪ ಆರಬೇಕು. ಅದು ಅಷ್ಟರೊಳಗೆ ಈ ಬಿಳಿ ಹೋಳಿಗೆಗೆ ಒಂದು ಒಳ್ಳೆ ಕಾಂಬಿನೇಷನು ಬದನೇಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿರಿ, ಎಳೆಯದಿದೆ. ಈ ಥರ ಚಿಕ್ಕ ಚಿಕ್ಕದು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಎಣ್ಣೆಗಾಯಿ ಪಲ್ಯ. ಬನ್ನಿ ಈಗ ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ಬದನೇಕಾಯಿ ಎಣ್ಗಾಯಿಗೆ ಒಂದು ಫಿಲ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಶೇಂಗಾ ಪುಡಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಶೇಂಗಾ ಪುಡಿ. ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಬದನೇಕಾಯಿ ಎಷ್ಟು ಇದೆ ಅದು ಪ್ರಮಾಣ ನೋಡಿಕೊಂಡು ನೀವು ಶೇಂಗಾ ಪುಡಿ ತೊಗೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಹುಚ್ಚಳ ಪುಡಿ ಇದೇನು ಗುರಾಳ್ ಪುಡಿ ಅಂತಾರಲ್ಲ ಅದನ್ನು ಸಹ ಹಾಕ್ಕೋಬೋದು. ಹಾಗೆಯೇ ನೋಡಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಫ್ರೆಶ್ ಕಾಯಿ ತುರಿ ಇವಾಗ ತಾನೇ ತುರಿದು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಇದೆ ಅದಕ್ಕೆ ನಾನು ಒಂದು ಸ್ಪೂನ್ ಒಂದು ಸ್ವಲ್ಪ ಹಾಕಿದ್ದೀನಿ. ಇದು ಖಾರಕ್ಕೆ. ಹಾಗೆಯೇ ಹಾಕ್ತಾಯಿದ್ದೀನಿ. ಇದು ಕಲರ್ಗೆ. ಇದು ಅಷ್ಟು ಖಾರ ಇರೋದಿಲ್ಲ, ಕಲರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಕಲರ್ ಒಳ್ಳೆ. ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಅನ್ನೋದಕ್ಕಿಂತ ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಎಲ್ಲನೂ ಕೈಯಲ್ಲಿ ಸ್ವಲ್ಪ ಹಾಕ್ಕೊಳ್ಳೋದು. ಉಪ್ಪು ಹಾಕಿದ್ದೀನಿ. ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಎಣ್ಣೆಗಾಯಿನೂ ಇದೇ ಥರನೇ ಮಾಡೋದು. ಹೀರೆಕಾಯ್ದು ಇದೇ ಥರ. ನಾನು ಆಲ್ರೆಡಿ ಹೀರೆಕಾಯಿ ಎಣ್ಗಾಯಿನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ನೋಡ್ಕೋಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ. ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲನೂ ಹಾಕಿದ್ರೆ ಚೆನ್ನಾಗಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬದನೇಕಾಯಿ ಒಳಗಡೆ ಫಿಲ್ ಮಾಡೋದಕ್ಕೆ. ಇದು ನೋಡಿ ನೀಟಾಗಿ ಈ ಥರ ಕಲಿಸ್ಕೋಬೇಕು. ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಇದಕ್ಕೆ ಹುಚ್ಚಳ ಪುಡಿ ಅಥವಾ ಗುರಾಳ್ ಪುಡಿ ಅಂತಾರಲ್ಲ ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೋಡಿ ಈ ಥರ ಮಸಾಲೆನೆಲ್ಲ ನೀಟಾಗಿ ಹೊಂದೋ ಹಾಗೆ, ಉಪ್ಪು ಹುಳಿ ಎಲ್ಲ ಹೊಂದೋ ಹಾಗೆ ಕಲಿಸ್ಕೋಬೇಕು. ಇದನ್ನು ತೀರಾ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಕು ಅಂದರೆ ನಾನಿಲ್ಲಿ ತುಂಬ ಗಟ್ಟಿ ಅನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಫಿಲ್ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಕಲರ್ ಹೆಂಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಅಲ್ವಾ, ರೆಡ್ಡಿಶ್ ಆಗಿ. ಇದೀಗ ಇದು ಮಸಾಲೆ ರೆಡಿಯಾಗಿದೆ. ಈಗ ಬದನೇಕಾಯಿನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಈ ಥರ ಬದನೇಕಾಯಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ಹಿಂದ್ಗಡೆ ಕಡ್ಡಿ ಇರುತ್ತಲ್ಲ, ಇದನ್ನು ಈ ಥರ ಸ್ವಲ್ಪ ಮುರ್ಕೋಬೇಕು. ಹಾಗೆಯೇ ನೋಡಿ ಇದನ್ನು ಈ ಥರ 4 ಭಾಗ ಮಾಡ್ಕೋಬೇಕು. ನೋಡಿ ಎಷ್ಟು ಎಳೆಯದಾಗಿದೆ, ಬೀಜನೂ ಸಹ ಇಲ್ಲ ಇದರಲ್ಲಿ ಅಷ್ಟೊಂದು. ಈ ಥರನೇ ಮಾಡಿ ತೊಗೋಬೇಕು ಬದನೇಕಾಯಿ ಎಣ್ಗಾಯಿಗೆ. ನೋಡಿ ಹುಳನೂ ಇಲ್ಲ, ಎಷ್ಟು ಚೆನ್ನಾಗಿದೆ ಬದನೇಕಾಯಿ. ಈಗ ಇದನ್ನು ನೀರಲ್ಲಿ ಹಾಕೋತಾ ಇದ್ದೀನಿ, ಕಪ್ಪಾಗಿಬಿಡುತ್ತೆ ಅಂತ. ಇದೇ ಥರ ಎಲ್ಲನೂ ಕಟ್ ಮಾಡಿ ನೀರಿಗೆ ಹಾಕೋತೀನಿ ನಾನು. ನೋಡಿ ನಾನೆಲ್ಲನೂ ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ 4 ಭಾಗ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಎಳೆಯದಿದೆ ಬದನೇಕಾಯಿ. ಈಗ ಇದಕ್ಕೆ ಮಸಾಲೆನ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಓಪನ್ ಮಾಡಿ ಇದರೊಳಕ್ಕೆ ಈ ಮಸಾಲೆನ ಫಿಲ್ ಮಾಡಬೇಕು. ಎಣ್ಣೆಗಾಯಿ ಪಲ್ಯ ಎಲ್ಲರೂ ಮಾಡ್ತಾರೆ, ಗೊತ್ತಿಲ್ಲ ಅಂತೇನಿಲ್ಲ. ಯಾವಾಗಲೂ ಹೇಳೋ ಹಾಗೆ ನಾನು ಮಾಡೋ ವಿಧಾನದಲ್ಲಿ ತೋರಿಸ್ತೀನಿ. ಹೊಸದಾಗಿ ಯಾರಾದರೂ ಕಲಿಯೋರಿದ್ದರೆ ಅದನ್ನು ನೋಡಿ ಕಲ್ತ್ಕೊಳ್ಳಿ ಅಂತ. ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು ಬದನೇಕಾಯಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗಲೇ. ಈ ಥರ ಪ್ರತಿಯೊಂದು ಬದನೇಕಾಯಿನೂ ಮಸಾಲೆನ ಫಿಲ್ ಮಾಡ್ಕೊತಾ ಇದ್ದೀನಿ. ಈಗ ಇದೇ ಥರ ಎಲ್ಲನೂ ಫಿಲ್ ಮಾಡಿ ರೆಡಿ ಮಾಡ್ಕೊತೀನಿ ನಾನು. ನೋಡಿ ಈ ಥರ ಫಿಲ್ ಮಾಡಿದ ಮೇಲೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಮಸಾಲೆ ಬಿಟ್ಕೊಳ್ಳೋ ಎಣ್ಣೆಲಿ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿ. ಈ ಥರ ನೋಡಿ ಇದನ್ನು ಈ ಥರ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಬದನೇಕಾಯಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಬನ್ನಿ ಈಗ ಈ ಉಳಿದಿರೋಂಥ ಮಸಾಲೆ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೋಬೇಕು. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕಲಸಿ ಇಟ್ಕೋಬೇಕು. ಇದು ಎಣ್ಣೆಗೆ ಪಲ್ಯಕ್ಕೆ ಮಸಾಲೆಗೆ ಇದನ್ನೇ ಹಾಕೋದು ನೀರು. ನಮ್ಮನೇಲಂತೂ ಇದು ತುಂಬಾ ಇಷ್ಟ, ನಮ್ಮ ಮನೆಯವ್ರಿಗೆ, ನನ್ನ ದೊಡ್ಡ ಮಗಳಿಗೆಲ್ಲ. ಇದು ಬರೀ ಗ್ರೇವಿಲೇ ಅನ್ನ ಹಾಕ್ಕೊಂಡು ಊಟ ಮಾಡಿಬಿಡ್ತಾರೆ, ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೇಲಿ. ಚೆನ್ನಾಗಿರುತ್ತೆ ಅನ್ನಕ್ಕೂ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬದನೇಕಾಯಿ ಎಣ್ಗಾಯಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀರು ಹಾಕಿ ಕಲಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆಗಾಯಿ ಪಲ್ಯಕ್ಕೆ. ಬನ್ನಿ ಈಗ ಎಣ್ಣೆಗಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮೀಡಿಯಮ್ ಆಗಿ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಕಡಿಮೆ ಸ್ವಲ್ಪ ಅಂದರೆ ಜಾಸ್ತಿನೂ ಅಲ್ಲ, ಮೀಡಿಯಮಾಗಿ ಹಾಕ್ಕೊಳ್ಳಿ. ಬದನೇಕಾಯಿ ಎಷ್ಟು ತೊಗೊಂಡಿದ್ದೀರ ಅದು ನೋಡ್ಕೊಂಡು ಹಾಕ್ಕೊಳ್ಳಿ.
ನೋಡಿ ಈ ಥರ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಅಥವಾ ನೀವು ಬಾಣಲಿಲಿ ಬೇಕಾದರೂ ಪಾತ್ರೆಲಿ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ಒಂದೇ ವಿಷಲ್ ಕುಕ್ಕರ್ ಕೂಗಿಸಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಬಿಸಿಯಾಗಲಿ ಎಣ್ಣೆ. ನೋಡಿ ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂದು ಈರುಳ್ಳಿ ಹಾಕೊಳ್ಳಿ ಈ ಥರ ಕಟ್ ಮಾಡಿ. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಪಾತ್ರೆ ಮಾಡ್ಕೊಳ್ಳೋದ್ರಿಂದ ಅವಾಗವಾಗ ಕಲಿಸ್ತಾ ಇರಬೇಕು, ಆಮೇಲೆ ಬೇಗ ಆಗೋದಿಲ್ಲ ಅಂತೇಳಿ ನಾನು ಈ ಥರ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಟೈಮ್ ಇದ್ದಾಗ ಬೇಕಾದ್ರೆ ನೀವು ಪಾತ್ರೆ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದರೆ ಸಾಕು ಈರುಳ್ಳಿ. ಈಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ. ಈಗ ಟೊಮೆಟೊ ಫ್ರೈ ಆಗಿದೆ. ಈಗ ಇದಕ್ಕೆ ಆಗಲೇ ಫಿಲ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಒಂದೊಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾದರೆ ಮಸಾಲೆ ಬಿಟ್ಕೊಳ್ಳಲ್ಲ. ಇಲ್ಲ ಅಂದರೆ ಹಂಗೆ ಹಾಕ್ಬಿಟ್ಟು ನೀರು ಹಾಕಿದ್ರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇದನ್ನು 1 ಸೆಕೆಂಡ್ ಹೀಗೆ ಬಿಡಬೇಕು, ಕಲಿಸ್ಬಾರ್ದು. ಜಸ್ಟ್ ಈ ಥರ ಶೇಕ್ ಮಾಡ್ಕೋಬೇಕು ಅಷ್ಟೇ. ಸ್ಪೂನೆಲ್ಲ ಹಾಕಿ ಕಲಿಸಿದ್ರೆ ಅದು ಮಸಾಲೆ ಎಲ್ಲ ಈಚೆ ಬಂದುಬಿಡುತ್ತೆ. ಈ ಥರ 1 ಸೆಕೆಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಮೋಡ ಮುಚ್ಕೊಂಡ್ಬಿಟ್ಟಿದೆ ಸ್ವಲ್ಪ. ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ಇದನ್ನು ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ಆಗಲೇ ಕಲಸಿಟ್ಕೊಂಡಿರೋಂಥ ಮಸಾಲೆ ನೀರಿತ್ತಲ್ಲ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ತಿಕ್ಕಾಗಬೇಕು ಅಂದರೆ, ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ, ಅಥವಾ ಇಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತೀರಾ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ, ಗ್ರೇವಿ ಇದ್ರೇ ಚೆನ್ನಾಗಿ. ಇದಕ್ಕೆ ಈ ಥರ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಇಷ್ಟಾದರೆ ನೀರು ಸಾಕಾಗುತ್ತೆ ಇದಕ್ಕೆ. ಇದು ಈಗ ಇದಕ್ಕೆ ಲಿಡ್ಡು ಕ್ಲೋಸ್ ಮಾಡಿಬಿಡೋಣ. ನೋಡಿ ಈಗಲೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಜಸ್ಟ್ ಒಂದೇ ವಿಷಲ್ ಹಾಕಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಬದನೆಕಾಯಿ ಮೆತ್ತಗಾಗ್ಬಿಡುತ್ತೆ. ಒಂದೇ ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ. ಅದು ಪಲ್ಯದ್ದು ಕುಕ್ಕರ್ ಅರಶೊಳಗೆ ನಾವು ಬಿಳಿ ಹೋಳಿಗೆನ ಮಾಡ್ಕೊಂಬಿಡೋಣ. ನೋಡಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಹೋಳಿಗೆ. ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ, ಹಿಟ್ಟು ನೆಂದಷ್ಟು. ನೋಡಿ ಕೈ ಎಣ್ಣೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂತ. ಬನ್ನಿ ಈಗ ಬಿಳಿ ಹೋಳಿಗೆನ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಅಕ್ಕಿ ಹಿಟ್ಟು ಚೆನ್ನಾಗಿ ಆರ್ಕೊಂಡಿದೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನಾದಿ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ನಾದ್ಕೊಂಡ್ರೆ. ಇದನ್ನು ಇಲ್ಲೇ ಹಾಕ್ಕೊಂಡು ನಾದ್ಕೊಳ್ಳೋಣ. ಸ್ವಲ್ಪನೇ ಅರ್ಧನೇ ತೊಗೊತಿದ್ದೀನಿ, ಇನ್ನು ಅರ್ಧ ಆಮೇಲೆ ನಾದ್ಕೋತೀನಿ ನಾನು. ನೋಡಿ ಈ ಥರ ಸ್ವಲ್ಪ ಕೈ ಹಚ್ಚಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು. ಇದನ್ನು ಇಷ್ಟು ಚೆನ್ನಾಗಿ ನಾದ್ಕೊತೀರಿ ಅಷ್ಟು ಚೆನ್ನಾಗಿ ಬರುತ್ತೆ. ಗಂಟೆಲ್ಲ ಹೊಡಿಬೇಕು, ನೀಟಾಗಿ ಸಾಫ್ಟ್ ಆಗೋ ಹಾಗೆ ನಾದ್ಕೋಬೇಕು. ಇದನ್ನು ಕೈನ ಸ್ವಲ್ಪ ಆವಾಗವಾಗ ಹಸಿ ಮಾಡ್ಕೊಳ್ಳಿ, ಹಾಗಾದರೆ ಅಂಟೋದಿಲ್ಲ ಕೈಗೆ, ಚೆನ್ನಾಗಿ ಬರುತ್ತೆ. ಬಿಳಿ ಹೋಳಿಗೆ ಏನು ಅಷ್ಟೊಂದು ಕಷ್ಟ ಅನಿಸಲ್ಲ, ಹೊಸದಾಗಿ ಮಾಡೋಂಥವ್ರಿಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು, ಹೂರಣ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಹಿಟ್ಟೆಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ಹೂರಣ. ಈ ಥರ ಮಾಡ್ಕೋಬೇಕು. ಈಗ ಬರೀ ಹೋಳಿಗೆ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಹುಳಿ ಮಾಡ್ಕೊಳ್ಳೋಣ. ಹೂರಣನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಮಾಡ್ಕೋಬೇಕು.
ನೋಡಿ ಈ ಥರ ಹಿಟ್ಟು ತೊಗೊಂಡು ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕು ಹಿಟ್ಟನ್ನು. ನೋಡಿ ಸೇಮ್ ಹೋಳಿಗೆನ ಯಾವ ಥರ ಫಿಲ್ ಮಾಡ್ಕೊತೀವೋ ಆ ಥರ ಫಿಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅಷ್ಟೇ ಇದು. ಬನ್ನಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿಕೊಂಡಿರೋಂಥ ಕಣ್ಕನ ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಆನಂತರ ಲಟ್ಟಿಸ್ರಿ, ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾ ತೆಳುವಾಗಿ ಚೆನ್ನಾಗಿ ಬರುತ್ತೆ ಇದು. ಅಷ್ಟು ಎಲ್ಲೂ ಅರಿಯೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿಗಾಗ್ಬಿಟ್ರೆ ಅದು ಚೆನ್ನಾಗಿ ಹೊಡ್ಕೊಳ್ಳೋದಿಲ್ಲ. ಹಿಟ್ಟೆಲ್ಲ ಉಂಡೆ ಆಗಿರುತ್ತಲ್ಲ ಅದು. ಈ ಥರ ನೀಟಾಗಿ ಲಟ್ಟಣಿಗೆ ಸಹಾಯದಿಂದ ಈ ಥರ ಮಾಡ್ಕೋಬೇಕು. ಎಲ್ಲಿ ದಪ್ಪ ಇದೆ ಅಲ್ಲಿ ನೋಡ್ಕೊಳ್ಳಿ, ನೀಟಾಗಿ ಅಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲೂ ಅರಿತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿದ್ರಲ್ಲ. ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಪೇಪರ್ ಸಮೇತ ಈ ಥರ ಸ್ಟವ್ ಪ್ಯಾನ್ ಮೇಲೆ ಹಾಕೋತಾ ಇದ್ದೀನಿ. ಒಂಚೂರು ಅಂಟ್ಕೊಳ್ಳಲ್ಲ, ನೀಟಾಗಿ ಬಿಟ್ಕೊಂಬರುತ್ತೆ. ಒಂದು 2 ಸೆಕೆಂಡ್ ಈ ಥರ ಬಿಡಬೇಕು. ಒಂದು ಬೇಯಿಸೊಳಗೆ ಇನ್ನೊಂದು ರೆಡಿ ಮಾಡ್ಕೋಬೋದು, ಏನು ಲೇಟ್ ಆಗೋದಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಷ್ಟೇ ತೆಳುವಾಗಿ ಸೂಪರಾಗಿ ಬಂದಿದೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಅಗಲವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು 2 ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಇದೇ ಶೈಲಿಯಲ್ಲೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಇನ್ನೊಂದು ಸೈಡು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಈಗ ಇದಾಗಿದೆ, ತೆಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿದೆ 2 ಸೈಡನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣ್ತಾ ಇದೆ ಅಲ್ವಾ. ನೋಡಿ ಸೂಪರಾಗಿ ಬಂದಿದೆ ಬಿಳಿ ಹೋಳಿಗೆ. ಬನ್ನಿ ಈಗ ಬದನೆಕಾಯಿ ಹೇಗಾಗಿದೆ ನೋಡ್ಕೊಳ್ಳೋಣ. ನೋಡಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ವಾವ್ ನೋಡಿ ಸೂಪರಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಬದನೆಕಾಯಿ. ನೋಡ್ತಿದ್ದೀರಲ್ವ ಕಲರು ಹೇಗೆ ಬಂದಿದೆ ಅಂತ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ನೋಡಿ ಕಲಿಸ್ಕೊತಾ ಇದ್ದೀನಿ ಬದನೆಕಾಯಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಸಾಫ್ಟಾಗಿ ಬಂದಿದೆ ಬದನೆಕಾಯಿ. ಇದನ್ನು ಹೇಗಂದಂಗೆ ಕಲಿಸ್ಕೋಬಾರ್ದು, ಬದನೆಕಾಯಿ ಮೆತ್ತಗಾಗ್ಬಿಡುತ್ತೆ. ನೋಡಿ ಸಕ್ಕತ್ತಾಗಿ ರೆಡಿಯಾಗಿದೆ ಬದನೆಕಾಯಿ. ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನೋಡ್ಗ ಬಿಸಿ ಬಿಸಿ ಬಿಳಿ ಹೋಳಿಗೆ ರೆಡಿಯಾಗಿದೆ. ಇದನ್ನು ಬದನೆಕಾಯಿ ಎಣ್ಗಾಯಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಇದು. ಇದಕ್ಕೆ ನೀವು ಚಟ್ನಿ ಪುಡಿ ಏನು ಬೇಕಾದರೂ ಹಾಕ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಸಕ್ಕತ್ತಾಗಿ ಬಂದಿದೆ ಅಲ್ವಾ. ಇವತ್ತಿನ ಈ ಎಣ್ಣೆಗಾಯಿ ಪಲ್ಯ ಮತ್ತು ಬಿಳಿ ಹೋಳಿಗೆ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.